ನಾನು ಹೆಂಗೋ ನೆಮ್ಮದಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿದ್ದೆ. ಅಲ್ಲ ನಮ್ಮ ನೆಮ್ಮದಿನೂ ಹಾಳು ಮಾಡಿಬಿಡ್ತೀಯಲ್ಲ. ಮನೆಯಾಗ ಇರಬೇಡ ಹೋಗು ಅಂತ ಹೇಳಿ ಆಚೆನೂ ಕಳಿಸ್ದೆ. ಎಲ್ಲ ಒಂದು ಕಡೆಗೆ ಬಿಡು, ನನ್ನ ಕೆಲಸ ನಾನು ಮಾಡ್ಕೊಂಡು ನೆಮ್ಮದಿಯಾಗಿರೋಣ ಅಂತ ಇದ್ದರೆ ಇದನ್ನು ಹಾಳು ಮಾಡಿಬಿಟ್ಟಲ್ಲ ನೀನು. ನೀನು ಬಾರಿ ಇದೆಯಾ ಕಣೆ, ನೀನಂತೂ ಉದ್ಧಾರ ಆಗಲ್ಲ. ನನ್ನ ಯಾಕೆ ಇಷ್ಟೊಂದು ಗೋಳೋಯ್ಕೊಂತ ಇದೆಯಾ ನೀನು? ಓ ನೀನು ನನ್ನ ಮನೆ ಬಾಗಿಲಿಗೆ ಬರಬೇಡ, ನನ್ನ ಮನೆ ಅಂಗಳ ತುಳಿಬೇಡ ನೀನು. ನಾನೇನೇನು ಗೊತ್ತಾ ಇರಲಿಲ್ಲ ನೀನು ಮಾಡಿರೋ ಕೆಲಸಕ್ಕೆ. ಅಲ್ಲ, ಫೋನ್ ಮಾಡಿಬಿಟ್ಟು ಕೆಲಸದಿಂದ ತೆಗೀರಿ, ನನ್ನ ಗಂಡನಿಗೆ ಕೆಲಸ ಕೊಡಬೇಡ್ರಿ ಅಂತ ಹೇಳಿ ಫೋನ್ ಮಾಡಿ ಹೇಳಿದೆಯಲ್ಲ. ನಾಚಿಕೆ ಆಗೋದಿಲ್ವ ನಿನಗೆ ಹಿಂಗೆ ಮಾಡೋಕ್ಕೆ? ನಿನ್ನ ಗಂಡನಿಗೆ ಈ ರೀತಿ ನೀನು ಮೋಸ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ? ಹೇಳ್ದೆ, ನಾನೇ ಹೇಳಿ ಕೆಲಸ ತಪ್ಪಿಸಿದ್ದು. ಏನಿವಾಗ ನಾನೇ ಹೇಳಿದ್ದು, ಯಾರು ಹೇಳೋದ್ದೇನು ಬೇಡ. ನಾನೇ ಹೇಳಿ ನನ್ನ ಗಂಡನಿಗೆ ಕೆಲಸ ಕೊಡಬಾರ್ದು ನನ್ನ ಗಂಡನಿಗೆ ಕೆಲಸನ ಅಂತೇಳಿ ನಾನೇ ಹೇಳಿದ್ದು. ಏನು ಮಾಡ್ತೀಯ ನನ್ನ ನೀನು ಅಂತ? ಅಲ್ಲ, ನಾನು ಕೆಲಸ ಮಾಡ್ತಿದ್ದೆ, ನಾನು ಸಂಬಳ ತಗೊಂತಿದ್ದೆ. ನೀನು ಯಾಕೆ ಹೇಳಿ ಹಿಂಗೆ ಮಾಡ್ತೀಯ? ಹೆಂಗೋ ಎಲ್ಲ ದುಡ್ಕೊಂಡು ಹೆಂಗೋ ಇರ್ತೀನಮ್ಮ ನಾನು. ಈ ಮನೆಯಾಕಾದ್ರೂ ಬಿಡಿಸ್ಕೊಂಬಲ್ಲ ಅಂತೀಯ, ಬರಬೇಡ ನೀನು ಅಂತೇಳಿ. ಅವಳ ಜೊತೆಗಾದರೂ ಹೆಂಗೋ ಖುಷಿಯಾಗಿರ್ತೀನಿ ಅಂತೇಳಿ ಹೆಂಗೋ ಬಿಡತ್ತ ಅಲ್ಲೇ ಇರೋಣ ಅಂತ ಸುಮ್ಮನಿದ್ದೀನಿ. ಹೆಂಗೋ ನಿಮ್ಮದೇಗಿದ್ದೀನಿ. ನಿಮ್ಮದಿನೂ ಹಾಳು ಮಾಡ್ತೀಯಲ್ಲ. ಅಲ್ಲ, ನೀನು ಚೆನ್ನಾಗಿಲ್ಲ ಅಂತೇಳಿ ಇನ್ನೊಬ್ರು ನಿಮ್ಮದಿನೂ ಹಾಳು ಮಾಡ್ತೀಯಲ್ಲ, ಗೊತ್ತಾಗಲ್ವ ನಿನಗೆ? ಹೆಂಗೋ ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ನಾನಿದ್ದೆ, ಕೆಲಸದಿಂದ ತೆಗ್ಸಿದೆಯಲ್ಲ, ಗೊತ್ತಾಗಲ್ವೇ ನಿನಗೆ? ಅವಳು ಊರು ತುಂಬ ಬಿಲ್ಡಪ್ ಕೊಡೋಳು. ನನ್ನ ಗಂಡಂದು ಕೆಲಸ ಐತಿ, ಯಾರಿಗೂ ಹೆದರಿಕೆಮ ಅಂತದ್ದೇನಿಲ್ಲ ನಾನು ಅಂತೇಳಿ ಊರು ತುಂಬ ಬಿಲ್ಡಪ್ ಕೊಡೋಳು. ಅದಕ್ಕೆ ಮತ್ತೆ ಬಿಲ್ಡಪ್ ಕೊಡ್ತಾಳಲ್ಲ, ಇವಳಿಗೆ ಸರಿಯಾಗಿ ಮಾಡಿ ತೋರಿಸ್ಬೇಕು ಅಂತ ನಾನು ಮಾಡಿದ್ದು. ಅಲ್ಲ, ನನ್ನ ಕೈಗಳು ಕೆಲಸನೇ ನಾನು ಹೇಳಿ ಕೊಡ್ಸಿರೋ ಅಂಥ ಕೆಲಸಕ್ಕೇ ಇಷ್ಟೊಂದು ದೌಲತ್ತಲ್ಲ ಅವಳಿಗೆ. ನಾನು ಬಿಡು ಹೋಗ್ಲಿ ಅಂತ ಸುಮ್ಮನಿದ್ದೆ. ನನ್ನ ಕಣ್ಮುಂದೆಲೇ ನನ್ನ ಗಂಡಂದೇನು ಕೆಲಸ ಐತೆ, ಅದು ನನ್ನ ಗಂಡ ಅಂತಾಳೆ. ನನ್ನ ಗಂಡಂದೇನು ಕೆಲಸ ಐತೆ, ಯಾವಳಿಗೇನು ಹೆದರಿಕೆ ಅಂಥದ್ದೇನಿಲ್ಲ, ನಾನು ಹಂಗೆ ಹಿಂಗೆ ಅಂತೇಳಿ ತುಂಬ ಬಿಲ್ಡಪ್ ಕೊಟ್ಲು ಅವಳು. ಅದಕ್ಕೆ ನಾನು ಹಂಗೆ ಮಾಡಿದ್ದು. ಕೆಲಸ ಐತೆ ಬಿಲ್ಡಪ್ ಕೊಡ್ತಾರೆ, ಅದಕ್ಕೆ ನಿನ್ಗೇನು ಕಷ್ಟ? ನಾನು ಕೆಲಸ ಮಾಡ್ತೀನಿ, ಸಂಬಳ ದುಡಿತೀನಿ, ಅವಳು ನನಗೆ ಟೈಮ್ ಸರಿಯಾಗಿ ತಿಂಡಿ ಊಟ ಎಲ್ಲ ಮಾಡಿಕೊಡ್ತಾಳೆ, ನನ್ನ ಸಾಕ್ರಿ ಮಾಡ್ತಾಳೆ, ನನ್ನ ಸೌಕರ್ಯ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ, ಬಿಲ್ಡಪ್ ಕೊಡ್ತಾಳೆ. ನಿನಗೇನು ಕಷ್ಟ? ನೀನು ಹಿಂಗೆ ಮಾಡೋದು ಸರಿಯಲ್ಲ, ನಿನಗೆ ಒಳ್ಳೇದಾಗಲ್ಲ. ಬೇಡ, ಒಳ್ಳೇದಾಗಲಿಲ್ಲ ಅಂದರೆ ಪರವಾಗಿಲ್ಲ, ಕೆಟ್ಟದ್ದೇ ಆಗ್ಲಾಳು. ಆದರೆ ನೀನು ಮಾತ್ರ ನಾನು ಕೆಟ್ಟದ್ದೇ ಮಾಡಬೇಕು ಅಷ್ಟೇ. ನನಗೆ ಕೆಟ್ಟದ್ದಾದರೂ ಪರವಾಗಿಲ್ಲ ಅಷ್ಟೇ. ನಿನಗೂ ಕೆಟ್ಟದ್ದೇ ಮಾಡ್ಬೇಕು ನಾನು, ಹಂಗೆ. ಅದೆಲ್ಲನ ಯಾರೇನು ಯೋಚನೆ ಮಾಡಲ್ಲ. ನೀನು ಕಲ್ಪನೆ ಮಾಡ್ಕೊಂತೀಯ, ಹಂಗೆಲ್ಲ ಏನಾಗಲ್ಲ. ನನಗೆ ಕೆಟ್ಟದ್ದು ನಿನ್ನಂಥ ಲೋಪರ್ ನನ್ನ ಮಗುಗೆ ಅಂತ ಲೋಪರ್ ಮುಂಡಿಗೆ ಕೆಟ್ಟದ್ದು ಮಾಡಿದ್ರೆ ನನಗೇನೇನು ಕೆಟ್ಟದ್ದಾಗಲ್ಲ, ಇನ್ನೂ ಒಳ್ಳೇದೇ ಆಗುತ್ತೆ. ಮೆರೆದಾಡ್ತಿದ್ರಲ್ಲ ಊರು ತುಂಬ, ನಾನು ಬಿಲ್ಡಪ್ ಕೊಟ್ಕೊಂಡು ಇನ್ನೂ ಒಳ್ಳೇದೇ ಆಗುತ್ತೆ. ಸುಮ್ಮನೆ ಮಾತಾಡ್ಬೇಡ ನೋಡು ಮಮತಾ, ಸುಮ್ಮನೆ ಅವ್ರಿಗೆ ಹೇಳ್ಬಿಡು, ಫೋನ್ ಮಾಡಿ ಕೆಲಸ ವಾಪಸ್ ಕೊಡ್ರಿ ಅಂತ ಹೇಳು. ಬೇಡ ಕಣಿ, ಬಂದವ್ ನಿನ್ನ ಮನೆ ಬಾಕ್ಲ ಕರ್ಕ ಹೋಗವು. ಅವಳು ಕೊಟ್ಟು ಹೋಗಿದೆಯಲ್ಲ, ಹೋಗು. ಕೆಲಸ ಇಲ್ಲ ಅಂದ್ರೂ ಅವಳ ಜೀವನ ಮಾಡ, ಅವಳು ಇಕ್ಕೆಂತಾಳೆ ನೋಡ ನಿನ್ನ. ನಿಂದು ಇಪ್ಪಟ್ಟು ಕೆಲಸ ಐತಿಲ್ಲಡೋ ನಿನ್ನ ಅಂತ ಊದ್ತಾಳೆ. ಊದ್ ಕೈ ಬಿಡ್ತಾಳೆ ಗಾಳಿಗೆ. ಆ ಸೈಡದ ಗಾಳಿಗೂ ಹತ್ಕೊಂಡು ಆಕಾಶದಾಗೆಲ್ಲ ತೇರ ಹಾಕ್ಕೊಂಡು ಅತ್ಲಾಗನ ಒಂದು ಕಡೆಗೆ ಹೋಗಿ ಎಲ್ಲೊಂದು ತಿಪ್ಪಕ್ಕೆ ಬಿಡ್ಬೇಕು ನೀನು. ಆ ಸೈಡದ ಗಾಳಿಗೂ ಹತ್ಕೊಂಡು ಹಾರ್ಕೊಂಡು ಹೋಗ್ಬಿಡ್ತೀಯ ನೀನು, ಹಂಗೇನೆ ಹೋಗ್ಬಿಡ್ತಾಳೆ ನಿನ್ನಂತವನು. ನಿಮ್ಗೆ ಯಾಕೆ ಬೇಕಕ್ಕ? ಸುಮ್ಕಿರು. ನಾನು ನನ್ನ ಇವಳ ಹತ್ರ ಕೇಳಕ್ಕೆ ಬಂದಿದ್ದೀನಿ, ಈ ಮಮತನ ಹತ್ರ. ನಾನು ಇವಳ ಹತ್ರ ಮಾತಾಡ್ತಾ ಇರೋದು, ನಿನ್ನ ಹತ್ರ ಅಲ್ಲ. ನೀವು ಯಾಕೆ ಮೂಗು ತೋರಿಸ್ತೀರಾ? ಮೂಗು ತೋರ್ಸೋದೇ ನಾನೇ ಬಂದಿದ್ದೀನಿ, ಮೂಗಲ್ಲ ಇಡೀ ನನ್ನ ಬಾಡಿನೇ ಬಂದೈತಿ. ಮೂಗೊಂದು ಯಾಕೆ ತೋರ್ಸಾನ, ಬಣ್ಣಿರೋದನ್ನ ಇಡೀ ಬಾಡಿ ಸಮೇತ ಬಂದೈತಿ ಜಯಮ್ಮಂದು. ಇಡೀ ಮೂಗು ತೋರ್ಸೋದಲ್ಲ, ಇಡೀ ಬಾಡಿನೇ ತಗೊಂಬಂದಿದ್ದೀನಿ. ಹಿಂಗೆಲ್ಲ ಮಾತಾಡಬೇಡ್ರಿ. ನೀವು ಇದ್ರಾಗೆ ಬರಬೇಡ್ರಿ, ಇಲ್ಲಿಗೆ ಬರಬೇಡ್ರಿ ಅಂತ ಹೇಳಿರೋದು. ನಂದು ಇವಳ ಮಧ್ಯಾಹ್ನ ಸೌರ ಇರುತ್ತೆ, ನಾವು ಸೌರ ಮಾತಾಡ್ಕೊಂತೀವಿ. ಮದ್ದಿದಾಗೇನು ಬಂದಿಲ್ಲ, ನಾನು ಸೈಡ್ನಾಗೆ ಇರೋದು. ಸೈಡ್ನ ನಿಂತ್ಕೊಂಡೆ ನಾನು ಮಾತಾಡ್ತಿರೋದು ಕಣೋ. ನಾನು ನಿನಗಿನ್ನ ಅಪ್ನ ಮಾತು ಕಲ್ತಿದ್ದೀನಿ. ನೀನು ನಾನೇ ದೊಡ್ಡಿದು ಅಂತ ನೀನು ತಿಳ್ಕೊಂಡಿರ್ಬೋದು, ನಾನು ನಿನಗಿನ್ನ ಅಪ್ನ ಮಾತು ಕಲ್ತಿದ್ದೀನಿ. ಇಂಥ ಹೆಂಡತಿ ಮೋಸ ಮಾಡಿ ಹೋಗಿದ್ಯಲ್ಲ, ನೀನೇ ಉದ್ಧಾರ ಆಗಲ್ಲ, ಹೋಗು. ಮಾತಾಡ್ತೀಯ ಸುಮ್ಮನೆ. ಓಹೋ, ನಂತಾಗ ಅವೆಲ್ಲ ನಡೆಯಲ್ಲ ಕಣಪ್ಪ, ನಾನು ಅಂಬಾದೇಯ. ಆ ಹುಡುಗಿ ಮಾಡಿರ ಇದಕ್ಕೆ ನೀನು ಇವತ್ತು ಹೆಂಗಿರ್ಬೇಕಾಗಿತ್ತು. ಅದಕ್ಕೆ ಮತ್ತೆ ಕೆಲಸದಿಂದ ತಗ್ಸೇವಳೆ, ನಾನೇ ಹೇಳಿ ತಗಿಸ್ತೆ. ಏನಿವಾಗ ನಾನೇ ಹೇಳ್ದೆ ತಗ್ಸೆ ಮಮತಾ, ಕೆಲಸದಿಂದ ಹೇಳ್ತೀನಿ. ಅಲ್ಲೋಡಿ ಮೇರಿತಾಳೆ ಊರು ತುಂಬ, ನನ್ನ ಕೆಲಸ ಐತೆ ಅಂತೇಳಿ ಮೇರಿತಾಳೆ ಅಂತೇಳಿ ನಾನೇ ಹೇಳಿ ತಗ್ಸಿದ್ದು. ಏನು ಮಾಡ್ತೀಯ? ಒಬ್ರು ಬಾಕ್ಲಕ್ಕೆ ನಾವು ಉಪ್ಪೋಗಲ್ಲ, ಉಳಿಗೋಗಲ್ಲ, ಒಂದು ಹುಣ್ಚೆನ್ ಕೊಡ್ರಿ ಅಂತ ಹೋಗಲ್ಲ, ಒಂದು ಉಪ್ಪು ಉಳಿಗೋಗಲ್ಲ ನಾವು ಯಾರ ಮನೆ ಬಾಕ್ಲಕ್ಕೂ. ಹಂಗಂದ್ರೆ ನಾನು ನನ್ನ ಗಂಡ ಹೆಂಗೋ ಮಾಡ್ಕೊಂಡು ತಿಂತಿದ್ವಿ. ನನ್ನ ಗಂಡ ಮಾಡ್ಕೊಂಡು ತಿಂಬ ಅಂದಕ್ಕೆ ನೀರು ಒಯ್ತಾರಲ್ಲ, ಇನ್ನೆಂಥ ಜನಗಳು ಇರ್ಬೋದು. ಅಯ್ಯೋ ಉಪ್ಪೋಗಲ್ಲ, ಉಳಿಗೋಗಲ್ಲ ಅಂತಿ. ನಾಗಿಣಿ ಮನೆಗೆ ಆಗಳೆ ಒಡವೆ ಕಳ್ತಾನಕ್ಕೆ ಹೋಗಿದ್ಯಾ? ಉಪ್ಪೋಗ್ದಿಲ್ದಾಳು, ಉಳಿಗೋಗ್ದಿಲ್ದಾಳು, ನೀನು ಬಂಗಾರ ದುಡ್ಡಿಗೆ ಹೋಗ್ತೀಯ ಬೇರೆಯವ್ರ ಮನೆ ಕಳ್ತಾನಕ್ಕೆ. ನಿನ್ಗೆ ಯಾಕೆ ಬೇಕು? ನೀನು ಸುಮ್ಮನೆ ನೀನು ಮಾತಾಡಬೇಡ, ನೋಡಿ ಹೇಳಿರ್ತೀನಿ. ನೀನು ಮಾತಾಡಬೇಡ, ನಾನು ಮಾತಾಡಕ್ಕೆ ಬಂದಿರೋದು ಅವಳ ಹತ್ರ. ಯಾಕೆ ನನ್ನ ಗಂಡನ ಕೆಲಸ ತೆಗಿಸ್ತೆ ನೀನು? ಯಾಕೆ ಕೆಲಸ ಕೊಡ್ಸಾನ? ಯಾವೊಳಗೋ ದುಡ್ದಾಗ್ತಾ ಇರಬೇಕಾದ್ರೆ ನಾನು ಯಾಕೆ ಕೊಡ್ಸಾನೆ ಲೋಪರ್? ನಾನು ಕೊಡಿಸಿದ್ದೆ, ನಾನು ಕಿತ್ತಾಕಿಸ್ದೆ. ನಾನೇ ತಗ್ಸಿದ್ದು, ಇನ್ಯಾರು ಹೇಳಿಲ್ಲ, ನಾನೇ ತಗ್ಸಿದ್ದು. ಏನು ಮಾಡ್ತೀಯ? ಅಲ್ಲ, ಒಳ್ಳೇದಾಗಲ್ಲ ನಿನಗೆ. ಹೀಗೆ ಬಿಡು, ಏನೋ ಮಾಡ್ಕೊಂಡು ತಿಂತಾರಲ್ಲ, ಹೆಂಗೋ ಇದಾರಲ್ಲ, ಚೆನ್ನಾಗಿದಾರಲ್ಲ ಅಂತ ಖುಷಿ ಪಡಬೇಕು.
ನೀನು ಇರ್ಬೇಕಾಗಿತ್ತು ಕಣೆ. ಅವ್ರ ಗಂಡ ಹೆಂಡತಿ ಚೆನ್ನಾಗಿದಾರಲ್ಲ, ಅವ್ರ ಮಧ್ಯೆ ನಾನು ಯಾಕೆ ಹೋಗಿ ಉಳಿ ಹಿಂಡಾನ ಅಂತೇಳಿ ನೀನು ಸುಮ್ಮನೆ ಇರ್ಬೇಕಾಗಿತ್ತು ಕಣೆ. ಎಲೆ ಯಾವಳ ಸುಮ್ಮನಿರಲ್ಲ, ನಾನು ಎಂತಲ್ಲ ಯಾವಳ ಸುಮ್ಕಿರಲ್ಲ. ನಾನು ಕೆಲಸ ಕೊಡಿಸಿ ನಾನು ಬಿಡು ಅಂತೇಳಿ ಸುಮ್ಮನಾಗಿದ್ದೆ. ಬುದ್ಧಿ ಕಲ್ತ್ಕೊಂತಾನೆ ಇವತ್ತಲ್ಲ ನಾಳೆ ಅಂತ. ಇವ್ನು ಕಲಿಯ ಅಂತಾನಲ್ಲ, ಈ ಕಲಿಯ ಅಂತ ಲೋಪರ್ ನನ್ನ ಮಗ ಅಲ್ಲ ಇವನು. ಅದಕ್ಕೆ ಮತ್ತೆ ನನಗೂ ಮಾಡ್ಬೇಕು ಅಂಬೋದಿತ್ತು, ಅದಕ್ಕೆ ಮಾಡಿ ತೋರಿಸಿದ್ದೀನಿ. ನಾನು ಸರಿಯಾಗಿ ಮಾಡಿದ್ದೀನಿ. ಹೋಗು ಈಗ ಇಬ್ರು ದುಡ್ಕೊಂಡು ತಿಂದ್ರಿ, ಈ ಕಷ್ಟಪಟ್ಟು ಮಾಡ್ಕೊಂಡು ತಿಂದ್ರಿ. ನೋಡೋಣ ನೀವು ಹೆಂಗ್ಸಾಗಿದ್ರೆ ಮಾಡ್ಕೊಂಡು ತಿಂದ್ರೆ. ಕೆಲಸ ಹುಡಿಕೊಂಡು ಜೀವನ ಮಾಡ್ರಿ ನೋಡೋಣ ನೀವಿಬ್ರಾಳನು. ಅದೇ ಮತ್ತೆ ಕೆಲಸ ಕೊಡಿಸ್ಲಾಳು ಇವಳಿಗೆ ಸಂಬಳ. ನೀಗೆ ಈಗಲೇ ನೀನು ಸಂಬಳ ದೊಡ್ಡ ತಂದು ಕೊಡ್ತಿದ್ನಲ್ಲ, ಇವಾಗ ಕೆಲಸ ಕೊಡಿಸು, ಕರ್ಕೊಂಡೋಗಿ ಬೇರೆ ಕಡೆ ಕೆಲ ನಾನು. ಗೊತ್ತಾಗುತ್ತೆ ನೀನು ಹೆಂಗ್ಸಾಗಿದ್ರೆ ಕೊಡ್ಸೇ, ಮಾತಾಡೋದಲ್ಲ. ಅರ್ಕ್ಲವಡಿ ಅರ್ಕಿ ಟರ್ಕಿ ಅವಳು ಟರ್ಕಿ ಮಾತಾಡಕ್ ಬಂದ ಟರ್ಕ್ಲವಡಿ. ಹಾಗಳಿ ಯಾಕೆ ಸೈಲು, ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಾ? ಅಲ್ಲ ನೋಡಕ್ಕ, ನನ್ನ ಗಂಡಂದ ಕೆಲಸ ತಗ್ಸಿರೋದ ಇವಳು. ಹೇಳ್ಬಿಟ್ಟು ಕೆಲಸ ಕೊಡಬೇಡ್ರಿ ಅಂತ ಹೇಳಿ ಫೋನ್ ಮಾಡಿ ಹೇಳಿರೋದ. ಇಂಥವೇನಕ್ಕ ಹೆಂಗ ಬಿಡು ಮಾಡ್ಕೊಂಡು ತಿಂತಾರಲ್ಲ, ಹೆಂಗ ಚೆನ್ನಾಗಿದಾರಲ್ಲ ಅಂತೇಳಿ ನೋಡಿ ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಒಟ್ಟೂರ್ ಕಾಮದಲ್ಲ. ಏಯ್ ನೀನು ನಂತ ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇಡಬೇಕು. ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು. ಅಲ್ಲ ನೀನು ಮಾಡಿರೋ ಕೆಲಸ ಎಂಥದ್ದಂತ ಸ್ವಲ್ಪ ಯೋಚನೆ ಮಾಡು. ಬಿಡು, ಹೆಂಗೋ ಚೆನ್ನಾಗಿರಲಿ ಅಂತ ಒಳ್ಳೇದು ಬಯಸ್ಬೇಕೇ ಹೊರ್ತನು ಯಾವತ್ತು ಇಂಥದ್ದು ಕೆಟ್ಟದ್ದು ಬಯಸ್ಬೇಡ ಒಬ್ರಿಗೆ. ನಿನಗೆ ಇಬ್ಬರು ಮಕ್ಕಳಿದ್ದಾರೆ, ಮಕ್ಕಳ ಬಗ್ಗೆ ಯೋಚನೆ ಮಾಡು. ನಾನು ಹೆಂಗೋ ಕೆಲಸ ಮಾಡ್ಕೊಂಡು ಏನೋ ಒಂದು ಮಾಡ್ತಿದ್ದೆ, ಒಳ್ಳೇದು ಮಾಡ್ತಿದ್ದೆ ನಾನು ಯಾವತ್ತೂ. ನೀನು ಮಾಡೋದು ಬೇಡ. ನೀನು ನಮಗೇನು ಒಳ್ಳೇದು ಕೆಟ್ಟದ್ದು ಏನು ಮಾಡಬೇಡ. ಅವಳಿಗೆ ಒಳ್ಳೇದು ಮಾಡು, ಅವಳಿಗೆ ಕೆಟ್ಟದ್ದು ಮಾಡಿ, ಎಲ್ಲ ಅವಳಿಗೆ ಮಾಡು. ಬೇಡ, ನಮ್ಮ ಮನೆ ಬಾಕ್ಲಕ್ಕೆ ಬರಲೇ ಬೇಡ. ನೀನು ಯಾರು ಬಿಡ್ಕೊಂತಾರೆ? ನೀನು ಕೆಲಸ ಹುಡುಕೊಂಡು ಗಂಡಸಾಗಿದ್ರೆ ಕೆಲ್ಸಕ್ಕೆ ಹೋಗು. ಈಗ ನಾನು ಕೆಲಸ ಕೊಡಿಸಿದ್ದೆ, ನನಗೇನು ದುಡ್ದಾಕಲ್ಲ ನೀನು. ಅದಕ್ಕೆ ನಾನು ಕೆಲಸ ಕೊಡಿಸಿರೋದನ್ನ ತೆಗ್ದು ಹಾಕಿಸ್ತಾ ಇದ್ದೀನಿ. ಅಷ್ಟೇ, ನಾನು ಕೊಡಿಸಿದ್ದೆ, ಇವತ್ತು ನಾನು ಕಿತ್ತಾಕಿಸಿದ್ದೀನಿ. ಅಲ್ಲ ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳೋದು. ನಾನು ಹೆಂಗೋ ದುಡ್ಕೊಂಡು ತಿಂತಿದ್ದೆ, ನೀನು ಹಿಂಗೆ ಮಾಡಬಾರ್ದು. ಯಾಕೆ ಹಿಂಗೆ ಮಾಡಿದೆ? ನಾನು ಏನಾನ ನೀನು ನಂದಿದ್ನೆ ಅವತ್ತಿಂದ ನಾನು ಇವಳು ಹೆಂಗ ನಮ್ಮ ಪಾಡಿಗೆ ನಾವು ಒಯ್ದೀವಿ. ನಮ್ಮ ಪಾಡಿಗೆ ನಾವು ಇದ್ರೂ ಬಿಡಲ್ವಲ್ಲ ನಮಗೆ. ಇವಳಾಗಿದ್ರೆ ಹಂಗೆ ಬಿಡಾಳೇನ? ನೀ ಅವಳಾಗಿದ್ರೆ ಶೈಲಿ ಹಂಗೆ ಬಿಡಾಳ? ನಾನು ಕೆಲಸ ಕೊಡಿಸಿದ್ದು ಅಂತ ಹೇಳಿ ದೊಡ್ಡದಾಗಿ ಹೇಳಿ ಇವಳಿಂದ ನಮ್ಮ ಪಾಪ ಮಮತಮ್ಮ ನಿಧಾನಸ್ತಿ ಆಗತ್ಗೆ ಇಷ್ಟೇನಾದ್ರೂ ಬಿಟ್ಟ ಇದ್ದಾಳೆ ಬಿಡತ್ತ ಅಂತ ಹೇಳಿ. ಯಾವಾಗ ನೀನು ಇವಳು ಕೆಲಸ ಐತಿ ಅಂತೇಳಿ ಊರು ತುಂಬ ಮೇಲೆ ಯಾಕೆ ನಿನ್ಕಂಡ್ಲ? ಅದಕ್ಕೆ ಮತ್ತೆ ಸರಿಯಾಗಿ ಮಾಡಿದ್ದು ಸರಿಯಾಗಿ ಆಯ್ತು. ಅದಕ್ಕೇನೆ ಸುಮ್ಮನಿರತ್ತ, ಯಾಕೆ ಗುದ್ದಾಡ್ತೀರ? ಅಲ್ಲ ಮಮತಾನೆ ಕೆಲಸ ತಗ್ಸೇಳಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನು ಮಮತಾ ನೀನೇ ತಗಿಸ್ತೆ? ಹ್ಞೂನಕ್ಕ, ನಾನು ಸುಳ್ಳುಗಳೆಲ್ಲ ಹೇಳಕ್ಕೆ ಹೋಗಲ್ಲ. ನಾನು ಕೆಲಸ ಕೊಡ್ಸಿದ್ದೀನಿ, ನಾನು ತಗ್ಸಿದ್ದೀನಿ ಅಷ್ಟೇನೆ. ಕೆಲಸ ನಾನೇ ತಗ್ಸಿದ್ದು. ಯಾರು ಏನೇ ಹೇಳಿ, ಯಾರು ಏನೇ ಮಾತಾಡಲಿ, ನಾನೇ ಕೆಲಸ ತಗ್ಸಿದ್ದು. ಏನಿವಾಗ? ಅಲ್ಲ ಯಾಕೆ ಹಿಂಗೆ ಮಾಡಿ ನೋಡು. ನೀನು ಇನ್ನೂ ಯಾರನ್ನಾಗಿದ್ರೆ ನಾನು ತಗ್ಸಿಲ್ಲ ಅಂತ ಹೇಳೋರು. ಎಷ್ಟು ಧೈರ್ಯವಾಗಿ ಹೇಳ್ತಾ ಇದೆಯಲ್ಲ ನೀನು. ನಾನೇ ಕೆಲಸ ತಗ್ಸಿದ್ದು ಅಂತ. ನಿಂತಾಗ ಹೆದರಿಕೆ ಅಂತದ್ದೇನೈತೆ? ನೀನೇನು ಹುಲಿಯಲ್ಲ ಕಳ್ಡೆ ಎಲ್ಲ ಕಣಪ್ಪ. ನೀನು ನೋಡೇನು ಹೆದರಿಕೆ ಮಕ್ಕೆ ನಾನೇ ತಗ್ಸಿದ್ದು. ಅದೇನು ಮಾಡ್ಕೊಂತೀರಿ ಮಾಡ್ಕೇಳ್ರಿ. ಸರಿ ಬಾರಪ್ಪತ್ತ, ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗೋಣ ಬಾ. ನಾನೇ ತಗ್ಸಿದ್ದೀನಿ, ಯಾರೋ ತಗ್ಸಿಲ್ಲ. ನಾನೇ ಕೆಲಸದಿಂದ ಇವ್ರನ್ನ ತಗ್ಸಿದ್ದು ಹೇಳ್ಬಿಟ್ಟು. ನಾನೇನಿಲ್ಲ ಹೆದರಿಕೆ ಮನ, ಧೈರ್ಯವಾಗಿ ಹೇಳ್ತೀನಿ, ಇವ್ರ ಮುಂದೆಲೇ ಹೇಳ್ತೀನಿ. ನಾನು ಕೊಡಿಸಿದ್ದೆ, ನನ್ನ ಕೆಲಸದಿಂದ ತೆಗ್ದು ಹಾಕಿಸ್ದೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.